ಗುಣ ಪುಣ್ಯ ಮಾಡಿ ಬಿಡೆ ನೀನಂದ್ರೆ ಸುಚಿತ್ರ ಹೇಳು ಫುಲ್ ಸುಚಿತ್ರ ಮಾಡೋದು ಬರೀ ಜಿ ಕನ್ನಡ ಚಾನಲ್ ಅಲ್ಲಿ ಬರ್ತೀನಿ ನೋಡು. ಸೊ ಈ ವಿಡಿಯೋನ ಎಂಜಾಯ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಇವತ್ತು ಸಂಡೇ ಆ್ಯಂಡ್ ನಾನು ಡೈಲಿ ಲಾಗ್ ಮಾಡಬೇಕು ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ರಜೆ ಆ್ಯಸ್ ಯೂಶ್ವಲ್. ಆ್ಯಂಡ್ ಇವತ್ತು ನಮ್ಮನೇಲಿ ರೊಟ್ಟಿ ಹಬ್ಬ. ನಾಳೆ ನಾಗರ ಪಂಚಮಿ ಆಗಿರೋದ್ರಿಂದ ನಾವು ನಾಗರ ಪಂಚಮಿ ಹಿಂದಿನ ದಿನ ರೊಟ್ಟಿ ಮಾಡ್ತೀವಿ. ಅಂದರೆ ಥರ ರೊಟ್ಟಿ ಮಾಡ್ತೀವಿ. ಒಂದು ಅಮ್ಮ 2 ಥರದ್ದು ರೊಟ್ಟಿ ಮಾಡ್ಬೋದು ಅನಿಸುತ್ತೆ. ರೊಟ್ಟಿ, ಆಮೇಲೆ ಒಂದು 3 ಥರದ ಪಲ್ಯ ಮಾಡ್ತಾರೆ. ಒಂದು ಚಿತ್ರಾನ್ನ, ಒಂದು ಮೊಸರು ಬುತ್ತಿ ಥರ ಮಾಡ್ತಾರೆ ಇವತ್ತು ಫುಲ್. ಆದರೆ ನಾನೊಂದು 2-3 ಪಲ್ಯದ್ದು ರೆಸಿಪಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ಇಡೀ ದಿನ ಏನು ಮಾಡ್ತೀನಿ ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಶಾಲ್ ಮಾರ್ಟಲ್ಲಿ ತಂದಿರೋ ಸ್ಕ್ರೀನ್ಸ್ನ ನಾವು ಸೆಟ್ ಮಾಡಿದ್ದೀವಿ. ಅದು ಕಲರ್ ಕಾಂಬಿನೇಷನ್ ಸಖತ್ತಾಗಿ ಹಾಕಿದೆ. ಹೇಗಿದೆ? ನಿಮ್ಗೆ ಹೇಗೆ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ. ಏನಿದು? ಹೀರೆಕಾಯಿ ಹಾಂ, ಏನೇನದು? ಬೀಜ, ಮಸಾಲೆ, ಖಾರ ಪುಡಿ, ಬೆಲ್ಲ, ಉಪ್ಪು, ಗುರಾಳ್ ಪುಡಿ, ಸ್ವಲ್ಪ ಪುಟಾಣಿ ಪುಡಿ, ಎಳ್ಳು, ಅರಿಶಿನ, ಬೆಳ್ಳುಳ್ಳಿ ಆಮೇಲೆ ಮಧ್ಯ ಎಲ್ಲ ಸೇಮ್ ತುಂಬಿ ಒಗ್ಗರಣೆ ಹಾಕ್ಬಿಡು. ಇದನ್ನು ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾಡ್ತೀನಿ. ಮೆಣಸಿನ್ಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದಾರೆ ನನ್ನಮ್ಮ. ಏನು ದೊಡ್ಡ ಜಾರ್ ಇದು ರೊಟ್ಟಿ ಹಬ್ಬದ ಪ್ರಿಪ್ರೇಷನ್ಸ್. ನಮ್ಮ ಅಡುಗೆ ಮನೆ ಸ್ವಲ್ಪ ಮೆಸ್ ಆಗಿದೆ. ಇಷ್ಟು ಗಬ್ಬೆದ್ದಿದೆ. ಯಾಕೊಮ್ಮೆ ರೆಡಿ ಆಗಿಲ್ಲ ರೊಟ್ಟಿ ಹಬ್ಬಕ್ಕೆ? ಸ್ನಾನ ಮಾಡ್ದ? ಸ್ನಾನ ಮಾಡೇ ಮಾಡಬೇಕು. ಹೌದಾ? ಆ ಮಸಾಲೆನ ಇದ್ರಲ್ಲಿ ತುಂಬ್ಕೋಬೇಕಾ? ತುಂಬಿ ಸ್ವಲ್ಪ ನೀರು ಹಾಕಿ ಅದೆಲ್ಲದನ್ನ ಇದಕ್ಕೆ ಹಾಕಿ ಮಕ್ಕ ಮಾಡ್ಬೇಕು. ಮುಚ್ಚಿಬಿಡು. ಬೆಸ್ಟ್ ಪಲ್ಯ. ಯಾರಿಗಿಷ್ಟ ಮಮ್ಮಿ ಪಲ್ಯ? ನನ್ನ ಗಂಡಗೆ ಇಷ್ಟ. ಇವತ್ತು ಏನು ಮಾಡ್ತೀನಿ ನಾವು ಇಷ್ಟ. ನನ್ನ ಗಂಡಗೆ ಖುಷಿ ಪಟ್ಟು ತಿಂದುಬಿಡೋದು ನನ್ನ ಗಂಡ. ನನಗಿಷ್ಟ ಇಲ್ಲ. ನೀನು ಸೇವ್ ನನ್ನ ಗಂಡದ ನನ್ನ ಮಗಳು ಅದು ಪಂಚ ಪ್ರಾಣ ಅದಪ್ಪ. ನಾನು ಮಾಡೋವೆಲ್ಲವೂ ಇಷ್ಟ ಅದಪ್ಪ. ಅಯ್ಯೋ ಮಿಸ್ ಯು ಗುಂಡ. ಅಯ್ಯೋ ಮಿಸ್ ಯು ಗುಂಡ. ಮಿಸ್ ಯು ಗುಂಡಮ್ಮ. ಮಿಸ್ ಯು ಗುಂಡಮ್ಮ. ನೀನು ತಿಂತೀಯನಮ್ಮ? ಯಾವುದು? ಅವು ಏನಾರು ಮಾಡ್ತಾರಲ್ಲ ಅವರು. ಗುಣ ಪುಣ್ಯ ಮಾಡಿ ಬಿಡೆ ನೀನಂದ್ರೆ. ಅಮ್ಮ ನೀನು ತಿಂತೀಯನಮ್ಮ? ನೀನಾದ್ರು ತಿಂತೀಯ ಅವನ್ನ ಅಂತ. ಈಗ ಇಲ್ಲಿ ಹೀರೆಕಾಯಿ ಎಣ್ಣೆಗಾಯಿಗೆ ಅಮ್ಮ ಒಂದು ಕಡಾಯಿ ಇಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಆ್ಯಸ್ ಯೂಶ್ವಲ್ ಕರಿಬೇವು ಹಾಕಿ ಈ ಮಸಾಲೆನ ಈ ಹೀರೆಕಾಯಿ ತುಂಬ್ಕೋಬೇಕು. ಗಮ್ಮಂತು ಮಮ್ಮಿ, ಅದಕ್ಕೆ ಬಂದು ಸಮಾಧಾನ. ಇದು ಹೀರೆಕಾಯಿ ಅಂಬ. ಥ್ಯಾಂಕ್ ಯು. ರೊಟ್ಟಿ ಹಬ್ಬ ಯಾಕೆ ಅಂತ ಅಂದರೆ, ಇವತ್ತು ರೊಟ್ಟಿ ಸುಟ್ಟಿಟ್ಟು, ಅಂದರೆ ಇವತ್ತು ರೊಟ್ಟಿ ಮಾಡಿಟ್ಟು ನೆಕ್ಸ್ಟು ಒಂದು ಹಬ್ಬ ಮುಗಿಯೋರ್ಗು ನಾಳೆ ಎರಡು ದಿನ ಹಬ್ಬ ಮಾಡ್ತೀವಿ ನಾವು. ನಾಗರ ಪಂಚಮಿ, ಚೌತಿಗೂ ಹಾಲು ಹಾಕ್ತೀವಿ, ಪಂಚಮಿಗೂ ಹಾಲು ಹಾಕ್ತೀವಿ ನಾಗಪ್ಪನಿಗೆ. ಸೊ ಈ 2 ದಿನ ಹಬ್ಬ ಮಾಡಿ ಆಮೇಲೆ ಮತ್ತೆ 2 ದಿನ 4-5 ದಿನ ರೊಟ್ಟಿ ಮಾಡೋಂಗಿರಲ್ಲ ಮನೇಲಿ. ಸೊ ಇವತ್ತಿನ ದಿನ ನಾವು ರೊಟ್ಟಿ ಮಾಡಿ ತಿನ್ನೋದೇ ರೊಟ್ಟಿ ಹಬ್ಬ. ಹಬ್ಬ ಇಸ್ ಆಲ್ ಅಬೌಟ್ ತಿನ್ನೋದು, ಅಡುಗೆ ಮಾಡಿ ತಿನ್ನೋದು ಅಷ್ಟೇ. ಆಮೇಲೆ ನಾಳೆ ನಾಗರ ಪಂಚಮಿಗೆ ಉಂಡೆ ಕಟ್ತೀವಿ. ನಮ್ಮ ಉತ್ತರ ಕರ್ನಾಟಕದವರಾಗಿದ್ದರೆ ಈ ಹಬ್ಬ, ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ನಾವು ಈ ಹಬ್ಬ ಮಾಡೋದು ಅನಿಸುತ್ತೆ, ನಾಗರ ಪಂಚಮಿನ.
ಫಸ್ಟು ನಾಗರ ಪಂಚಮಿ ಅಂತ ನೆನಪಾಗೋದು ನಮ್ಮ ಏನದು ಸ್ಕೂಲ್ ಟೈಮಲ್ಲೆಲ್ಲ ಮನೇಲಿ ಇನ್ನೂ ಬೆಳಗ್ಗೆ ರೆಡಿ ಆಗಿರಲಿಲ್ಲ. ನಾವು 9 ಗಂಟೆ 9:15 ಸ್ಕೂಲ್ಗೆ ಹೋಗ್ತಿರ್ತೀವಲ್ವ, ಇನ್ನೂ ಹಾಲು ಹಾಕಂಗೆ ಇರ್ತಿರ್ಲಿಲ್ಲ. ನಾವು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬಿಡ್ತಾ ಇದ್ವಿ 9:15. ಆಮೇಲೆ ಪೂಜೆ ಎಲ್ಲ ಆಗಿ ನಮ್ಮನ್ನ ಹಾಫ್ ಡೇ ರಜೆ ಆ ರೀತಿ ಕೇಳ್ಕೊಂಡು ಕರ್ಕೊಬರೋರು ಮನೆಗೆ. ನನ್ನ ಅಕ್ಕನ್ನು ನನ್ನ ತಮ್ಮಂದ್ರನ್ನೆಲ್ಲ ಕರ್ಕೊಬಂದು ಆಮೇಲೆ ಹಾಲು ಹಾಕ್ಬಿಟ್ಟು ನಿಮಗೆ ನಾಳೆ ತೋರಿಸ್ತೀನಿ ಯಾವ ರೀತಿ ಹಾಲು ಹಾಕೋದು ಅದೆಲ್ಲ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಲು ಹಾಕ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಾಲು ಹಾಕಿ ಉಂಡೆ ತಿನ್ನೋದು. ಆಗ ಉಂಡೆ ಇವತ್ತೇ ಉಂಡೆ ಮಾಡಿಟ್ರು ಸಹ ನಾಳೆ ದೇವರಿಗೆ ಎಡೆ ಮಾಡೋರ್ಗೂ ಉಂಡೆ ಕೊಡ್ತಾ ಇರಲಿಲ್ಲ ತಿನ್ನೋಕ್ಕೆ. ಹಾಲು ಹಾಕಿದ್ಮೇಲೆ ಉಂಡೆ ತಿನ್ನಬೇಕು ಅಂತ ಅಂದು ಹಾಲು ಹಾಕಿ ಉಂಡೆ ತಿಂದು ಮತ್ತೆ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಇನ್ನೊಂದು ಹಬ್ಬ ಆಗಿ 3-4 ದಿನಕ್ಕೆ ನನ್ನ ಅಮ್ಮನ ತವ್ರ ಮನೆಯಿಂದ ತಾತ ಮತ್ತು ಅಜ್ಜಿ ಬರ್ತಾಯಿದ್ರು ಉಂಡೆ ತೊಗೊಂಡು. ಹಬ್ಬ ಆದಮೇಲೆ ಬರ್ತಾಯಿದ್ರು. ಒಂದು ತಾತ ಬರ್ತಾಯಿದ್ರು ಅಥವಾ ಮಾಮ ಅವ್ರು ಬರ್ತಾಯಿದ್ರು. ಅಮ್ಮಂಗೆ 2 ತಮ್ಮಂದರು. ಯೂಶಲಿ ನಂದೀಶ್ ಮಾಮ ಅಂದರೆ ಫಸ್ಟ್ ಮಾಮ ಬರ್ತಾ ಇರಲಿಲ್ಲ, ಈಗಲೂ ಬರಲ್ಲ ಬಿಡಿ. ಗಿರಿ ಮಾಮ ಅಂತ ಸೆಕೆಂಡ್ ಅಮ್ಮಂದು 2ನೇ ತಮ್ಮ ಬರ್ತಾಯಿದ್ರು ಉಂಡೆ ತೊಗೊಂಡು. ಆಗ ಉಂಡೆ ಮತ್ತು ಅಮ್ಮಂದು ಹಳ್ಳಿ ಆಯಿತಾ, ಅಲ್ಲಿ ಶೇಂಗಾ ಪುಡಿ ಕಡಲೆ ಪುಡಿ ಎಲ್ಲ ಒಳ್ಳಲ್ಲಿ ಕುಟ್ತಾಯಿದ್ರು. ಈಗೆಲ್ಲ ನಾವು ಮಿಕ್ಸಿಲಿ ಮಾಡ್ತೀವಿ. ಈಗ ಅವರು ಕೂಡ ಮಿಕ್ಸಿಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ರೀತಿ ಶೇಂಗಾ ಪುಡಿ ಕಡಲೆ ಪುಡಿ ಎಲ್ಲ ಅವರು ತೊಗೊಬರ್ತಾಯಿದ್ರು. ಒಳ್ಳಲ್ಲಿ ಕುಟ್ಟಿರೋದು ಅನ್ನದ ಜೊತೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತಲ್ಲ. ಅವರು ಉಂಡೆ ಶೇಂಗಾ ಪುಡಿ ಕಡಲೆ ಪುಡಿ ಆಮೇಲೆ ಏನೇನೋ ತೊಗೊಬರ್ತಾಯಿದ್ರು. ಕರ್ಜಿಕಾಯಿ ಎಲ್ಲ ಮಾಡಿಕೊಂಡು ಇದು ನೆನಪಾಗುತ್ತೆ ನಾಗರ ಪಂಚಮಿ ಅಂತ ಎಲ್ಲ ಬಂದರೆ ಅಷ್ಟೇ. ಆ್ಯಂಡ್ ಇವತ್ತು ರೊಟ್ಟಿ ಹಬ್ಬ ಆಗಿರೋದ್ರಿಂದ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ನಮ್ಮ ಮನೇಲಿ. ಒಳ್ಳೆ ಚೆನ್ನಾಗಿ ತಿಂದು ನಿದ್ದೆ ಮಾಡೋದು. ನಿದ್ದೆ ಮಾಡೋಕ್ಕಾಗಲ್ಲ, ಉಂಡೆ ಕಟ್ಟಬೇಕಲ್ಲ, ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು ಸ್ವಲ್ಪ. ಸೊ ಏನೇನೆಲ್ಲ ಮಾಡ್ತೀವಿ ಅಂತಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಪ್ಲೀಸ್ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಅಮ್ಮಂದು ಪಲ್ಯಗಳು ಎಲ್ಲ ರೆಡಿಯಾಗಿದೆ. ಜಸ್ಟ್ ಈಗ ರೊಟ್ಟಿ ಮಾಡಬೇಕು. ರೊಟ್ಟಿ ಅಮ್ಮ ಸುಡ್ತಾರೆ. ಅಷ್ಟೊತ್ತಿಗೆ ನಾನು ಅಲ್ಲಿ ಹೊರಗಡೆ 1-2 ಮೆಟ್ಲಿಗೆ ಪೇಂಟ್ ಹಚ್ಚಬೇಕು. ಅದು ಪೇಂಟ್ ಉದ್ರೋಗೈತಿ. ಸೊ ಅದು ಸ್ವಲ್ಪ ಪೇಂಟ್ ಹಚ್ಚಿ ಅಷ್ಟೊತ್ತಿಗೆ ಬರೋಣ. ಅಮ್ಮ ಅಷ್ಟೊತ್ತಿಗೆ ರೊಟ್ಟಿ ಮಾಡ್ತಾರೆ, ನಾನು ತಿನ್ನೋಣ. ಆ್ಯಂಡ್ ಅಮ್ಮ ಮಾಡಿರೋ ಕೆಲವೊಂದು ರೆಡಿಯಾಗಿದೆಯಲ್ಲ ಐಟಮ್ಸ್ ತೋರಿಸ್ತೀನಿ. ಇವತ್ತಿನ ನಮ್ಮ ಊಟದ ಮೆನು ಅಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ. ಪ್ಲೀಸ್ ಯಾರು ದೃಷ್ಟಿ ಹಾಕಬೇಡಿ. ಹಾಗಲಕಾಯಿ ಫ್ರೈ, ಮೆಣಸಿನ್ಕಾಯಿ ಎಣ್ಗಾಯಿ, ಹೆಸರು ಕಾಳು ಪಲ್ಯ, ಹೀರೆಕಾಯಿ ಎಣ್ಗಾಯಿ, ಚಿತ್ರಾನ್ನ ಹಾಗೂ ಮೊಸರು ಬುತ್ತಿ. ಇದಿಷ್ಟು ಇವತ್ತಿನ ಮೆನು. ನಾನು ತಿನ್ನಕ್ಕೆ ರೆಡಿಯಾಗಿದ್ದೀನಿ. ನನ್ನಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ. ರೊಟ್ಟಿ ಆಗಿದ ತಕ್ಷಣ ತಿನ್ನೋದೆ. ಅಷ್ಟೊತ್ತಿಗೆ ನಾನು ಪೇಂಟ್ ಹಚ್ಚಿ ಬರ್ತೀನಿ. ರೊಟ್ಟಿ ಮಾಡ್ತಾಯಿದ್ದೀಯ ಮಮ್ಮಿ? ನನ್ನ ಮಗ ಹೊಟ್ಟೆಸ್ಕೊಂಡ್ಬಿಟ್ಟೈತಿ. ನೀನು ಹೊಟ್ಟೆಸ್ಕೊಂಡಿಲ್ಲ? ನನಗೂ ಹೊಟ್ಟೆಸ್ಬಿಟ್ಟತ್ತೇವ. ಟೈಮ್ ಆಗುತ್ತಲ್ಲ, ದಟ್ಸ್ ಓಕೆ. ಆ್ಯಂಡ್ ಇದು ಜೋಳದ ರೊಟ್ಟಿ ಮಾಡ್ತಾರೆ. ಇನ್ನೊಂದು ಮಮ್ಮಿ ಇದು ಪುಂಡಿ ಪಲ್ಯ ರೆಡಿ ಆಗ್ತಾ ಇದೆ. ಈ ಕಲರ್ನ ಇಲ್ಲಿ ಹಚ್ಚಬೇಕು. ಇದು ಹಚ್ಚಿದಂಗೆಲ್ಲ ಹೋಗ್ತಾನೆ ಐತಿ, ಯಾಕೆ ಅಂತ ಗೊತ್ತಿಲ್ಲ. ಅದು ಹೋದಂಗೆಲ್ಲ ನಾನು ಹಚ್ಚೋದು. ಕ್ಲೀನಾಗಿ ಹಚ್ಚಿಲ್ಲ ಅಂದರೆ ನನ್ನಮ್ಮ ಯಾಕೆ ಹಿಂಗೆ ಹಚ್ಚಿ ಅಂತಾರ ಅಂತ ನಮ್ಮಮ್ಮ ರೊಟ್ಟಿ ಟಕ್ 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 ಬೆಳೀತಾರೆ ಸೌಂಡ್ ರೆಡಿ ಮಾಡ್ತಿದ್ದಾರೆ. ನಾನೀಗ ಆಗಿದೆ ರೊಟ್ಟಿ. ಸೊ ದೇವ್ರಿಗೆ ಇದೇ ಮಾಡಿಬಿಟ್ಟು ಈಗ ಮಾಡಿರೋದೆಲ್ಲ ತಿನ್ನಬೇಕು. ದೇವ್ರಿಗೆ ಎಡೆ ಮಾಡಿ ಆಯಿತು. ದೇವ್ರಿಗೆ ಎಡೆ ಮಾಡಿರೋದಾಗಿ ಈಗ ತಿನ್ನಬೇಕು. ತಿಂದು ಸಿಗ್ತೀನಿ. ಮಾಡ್ತೀವಿ.
ಇದು ನಮ್ಮ ರೊಟ್ಟಿ ಹಬ್ಬದ ಸ್ಪೆಷಲ್. ಆ್ಯಂಡ್ ಇದು ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಇದು ಮೆಂತೆ ಚಪಾತಿ ಆ್ಯಂಡ್ ಇದು ರಾಗಿ ರೊಟ್ಟಿ. ಇದು ಪಲ್ಯಗಳೆಲ್ಲ ನೀವು ನೋಡಿರೋ ಹಾಗೆ. ದಿಸ್ ಇಸ್ ಆರ್ ಟುಡೇ ಸ್ಪೆಷಲ್. ಊಟ ಎಲ್ಲ ಮುಗಿಸಿ ನಾನು ಆಚೆ ಬಂದೆ, ಜಾಕಿ ಶೋರೂಮ್ ಬಂದೆ. ನನ್ನ ತಮ್ಮ ವಿದ್ಯಾನಿಕೇತನಲ್ಲಿ ಓದ್ತಿದ್ದಾನೆ ಅಂತ ಹೇಳಿದ್ದಲ್ವ, ಅವನಿಗೆ ಒಂದು ಸ್ವಲ್ಪ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ಸ್ ಬೇಕಿತ್ತು. ಸೊ ಜಾಕಿಲಿ ಬಂದು ನಾವು ಶಾಪ್ ಮಾಡಿಕೊಂಡು ಮನೆಗೆ ಬಂದ್ವಿ. ರೊಟ್ಟಿ ಹಬ್ಬ ಸ್ಪೆಷಲ್ ಅಂತ ಅವನು ಊಟ ಮಾಡ್ಕೊಂಡು ಮತ್ತೆ ಹಾಸ್ಟೆಲ್ಗೆ ಹೋದ. ಉಂಡಿ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ನಮ್ಮ ಕಾರ್ಖಾನೆ. ಈ ಸ್ಮೆಲ್ಲಿಗೆ ನಾನು ಎದ್ದು ಬಂದೆ. ಗಮ್ ಅಂತ ಐತಿ. ಚೆನ್ನಾಯ್ತಾ ಬೆಲ್ಲ? ನಾನು ಆಚೆ ಹೋಗಿದ್ದೆ ಅಲ್ವಾ, ಆಚೆ ಹೋಗಿ ಬಂದು ಮಲ್ಕೊಬಿಟ್ಟಿದ್ದೆ. ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಬಟ್ ನನ್ನಮ್ಮ ಉಂಡೆ ಎಲ್ಲ ಮಾಡಿಬಿಟ್ಟಾರೆ. ಈಗ ಅಂಟಿನ ಉಂಡೆ ಮಾಡ್ತಾಯಿದ್ದಾರೆ. ಅದ್ರದ್ದೊಂದು ಕ್ವಿಕ್ ರೆಸಿಪಿ ತೋರಿಸ್ತೀನಿ. ಇದು ಕೊಬ್ಬರಿ ಉಂಡೆ ಅಥವಾ ಅಂಟಿನ ಉಂಡೆ ಅಂತ ಹೇಳೋದು. ಇದೊಂದು ಡ್ರೈ ಫ್ರೂಟ್ಸ್ ಉಂಡೆ ಅಂತಲೇ ಹೇಳ್ಬೋದು. ಅಡುಗೆ ಮನೆ ಎಲ್ಲ ಫುಲ್ ಗಬ್ಬೆದ್ದು ಹೋಗೋದು ಮಾಡ್ತಾಯಿದ್ದಾರೆ. ತೋರಿಸ್ತೇನೆ. ಫುಲ್ ಬ್ಯುಸಿ ನನ್ನಮ್ಮ. ಇದು ಅಂಟು ಮತ್ತು ಪೇಪರ್ಗೆ ಪ್ಲಾಸ್ಟಿಕ್ಗೆ ಹಾಕೋ ಅಂಟಲ್ಲ, ರೇಷನ್ ಅಂಗಡಿ ತಿನ್ನೋ ಅಂಟು ಅಂತ ಹೇಳಿದ್ರೆ ಕೊಡ್ತಾರೆ. ಅದು ಹಿಂಗಿರುತ್ತೆ. ಈಗ ಅದು ಹರಡ್ಕೊಳ್ಳುತ್ತೆ ನೋಡಿ, ಅದು ತುಪ್ಪದಲ್ಲೇ ಹುಡ್ಕೋಬೇಕು ಅಲ್ಲ ಮಮ್ಮಿ? ಈ ಅಂಟಿಂದು ಈ ಮಹತ್ವ ಹೇಳು. ಬಂದ ನಿನ್ನ ಫ್ರೆಂಡ್ ಹೇಳು ಮಮ್ಮಿ. ಅಂಟು ತಿಂದ್ರೆ ಮನುಷ್ಯನಿಗೆ ಗಟ್ಟಿ, ಸೊಂಟ, ಹೆಣ್ಮಕ್ಳಿಗೆ ಭಾಳ ಒಳ್ಳೆಯದು. ಹಾಂ, ಈ ರೀತಿ ಆಗಿರ್ತೈತೆ. ಈ ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೋಬೇಕು. ಮನೆಗೆ ಗೆಸ್ಟ್ ಬಂದಿದ್ದಾರೆ. ಏನಿಗೆ ಹೇಳಿ ಗೆಸ್ಟ್, ಹೆಂಗಿದ್ದೀರಾ? ಮಾತಾಡವಾ? ಉರಿಯಾಕತ್ತ ಊಟ ಮಾಡಂತ ನೆಕ್ಸ್ಟ್ ವೀಕ್ ಈಗ ಸುಮ್ಮನೆ ಎಡಿ ಮತ್ತೆ ಹಬ್ಬಕ್ಕೆ ಎಡಿಬೇಕು. ಏನು ಉಂಡಿ? ಈಗ ಫೋನ್ ಮಾಡಿದ್ ನೋಡ ಬೈನಿ ನಿಮ್ಮ ಅಪ್ಪಗ. ಫೋನ್ ಮಾಡಿದ್ದು ಎದಕ್ಕೆ ಹೋಗಿದ್ದಿ ಮಾಡ? ಏನಾದರೂ ಮಾತಾಡು ಪ್ಲೀಸ್. ಏನು ಮಾಡಿದಾಗ ಹೇಳು. ಯಾವ ಊಟ ಮಾಡಲ್ಲ ಸುಮ್ಮನೆ. ನಾವು ರೊಟ್ಟಿ ಹಬ್ಬ ಮಾಡೀವಿ. ನಾನು ರೊಟ್ಟಿ ಒಯ್ತೀನಿ ಸುಮ್ಮನೆ ತಿನ್ನು ಅಂತಿ. ಬೇಡ 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 ಮಾತಾಡಿ ಏನಾದ್ರು. ಏನು ಮಾತಾಡೋದಾಗ ಮಾತಾಡಬೇ. ಏನು ಮಾತಾಡೋವಾಗ ಏನಾದ್ರು ಹೇಳು. ಏನು ಬಂದಿಡು ಉಂಡಿ ಕಟ್ಟಕತ್ತಿ ಬರ್ರಿ ಎಲ್ಲರೂ ಅಂತ ಹೇಳ್ಬೇಕೈತೆ ಅಷ್ಟೇ. ನೀನು ಹೇಳು. ನಾನು ಹೇಳಕತ್ತೀನಲ್ಲ, ಉಂಡಿ ಕಟ್ಟಕತ್ತೀವಿ, ಉಂಡಿ ಮಾಡ್ಲಿಕ್ಕತ್ತೀವಿ. ಮತ್ತೇನು ಮಾಡೋದು? ಏನು ಹೇಳ್ಬೇಕ್ರಿ? ನಾನು ಇದು ಬುಗುಡಿ ಚುಚ್ಕೋಬೇಕು ಅನ್ಕೊಂಡಿ. ಬಾ, ನಾನೇ ಸುಸ್ತೀನಿ ಬಾ. ಅವ್ರು ಯಾವ ಇವ್ರು ಹಾಕ್ಬೇಕು, ನಾನೇ ಸುಸ್ತೀನಿ. ಬೇಡವ. ಇನ್ನು ನಾನೇ ಸುಸ್ತೀನಿ ಬಾರೇ. ಅವ್ರು ಇವ್ರು ಅದಕ್ಕೆ ಸುಮ್ಮನೆ ಇದೇನು ಮೇಡಮ್ ಪಾನ್ಕ ನಿನ್ನ ಯೂಟ್ಯೂಬಲ್ಲಿ ತೋರಿಸ್ತೀನಿ. ನೀನು ಹೋಗಿ ಯೂಟ್ಯೂಬ್ ನೋಡು. ನೋಡ್ತೀನಿ. ನನ್ನ ಚಾನಲಲ್ಲಿ ಬರ್ತೀಯ? ಎಲ್ಲಿ? ಯಾವ ಚಾನಲ್? ಯೂಟ್ಯೂಬಲ್ಲಿ ಜಿ ಕನ್ನಡ ಚಾನಲಲ್ಲಿ ಬರ್ತೀನಿ ನೋಡು. ಹಾಂ, ನೋಡು ಹೋಗಿ ಮನೆಗೆ. ಎಷ್ಟೈತಿ ಬರ್ತೈತಿ ಹೇಳಿ ಟೈಮ್ ಹೇಳಿ ನಾನು ಅವತ್ತು ಹಚ್ತೀನಿ. ಹೌದು, ಮತ್ತೆ ನಮ್ಮ ಮನೆಗೆ ನೋಡ್ಬೇಕಲ್ಲ ಎಲ್ಲರೂ. ಫ್ಯಾಮಿಲಿ ಎಲ್ಲ ನಾಳೆ ಮಧ್ಯಾಹ್ನ 2 ಗಂಟೆ ಜಿ ಕನ್ನಡ ನೋಡು. ನೋಡೋಣ. ನಿಜ ಬರ್ತೀವಿ. ಸುಳ್ಳು ಅಂತೀವಿ ಬಿಡು. ಇದು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿರೋದು ಸ್ವಲ್ಪ ಪುಡಿ ಮಾಡಿಕೊಂಡು ಹುರ್ಕೊಂಡಿರೋ ಇದಕ್ಕೆಲ್ಲ ಹಾಕಬೇಕು. ಇದಾದ್ಮೇಲೆ ಹಾಕೊಂಬ. ಮತ್ತೇನು ಮಮ್ಮಿ ಅದು? ಖರ್ಜೂರ. ಈಗ ಇದಕ್ಕೆ ಬೆಲ್ಲ ಹಾಕಿ ಕಲ್ಸ ಉಂಡೆ ಕಟ್ಟದ. ಪಾನ್ ಕೈತಲ್ಲ ನೆನಪಿಲ್ಲ ನನ್ನ ಮಗಳ ಅವಸರಕ್ಕೆ. ಅಂಟಿನ ಉಂಡೆನ ನಮ್ಗೆ ಗೆಸ್ಟ್ ಕಟ್ತಾ ಇದ್ದಾರೆ. ಕಟ್ಟಿ. ನನ್ನ ಹೆಸರು ಬೇ. ನಿನ್ನ ಹೆಸರು ಬಿಡು, ಸುಚಿತ್ರ ಅಂತ ಗೊತ್ತೈತಿ. ಆಗ್ಲಿ ಏನು? ಈಗ ಆಫೀಸಲ್ಲಿ ಕೆಲಸ ಇರೋದ್ರಿಂದ ನಾನು ಆಫೀಸ್ಗೆ ಹೋಗಬೇಕು. ಒಂದು 1/2 hour ಬರ್ತೀನಿ ಮತ್ತೆ.
ಸಿಗ್ತೀನಿ. ನಾನು ಬಾಳೆಹಣ್ಣು ಬೇಕಿತ್ತು, ಬಾಳೆಹಣ್ಣು ಮಾಡಾರ. ಆಮೇಲೆ ಸಂಪಿಗೆ, ಮಾರ್ಕೆಟಲ್ಲಿ ಸಂಪಿಗೆ ಕಾಣಿಸ್ತು, ಅದು ತೊಗೋಬೇಕು ಅನಿಸ್ತು, ಸಂಪಿಗೆ ತೊಗೊಂಬಂದೆ. ಆಮೇಲೆ ಒಂದು ಸ್ವಲ್ಪ ಹೂವು, ಆಮೇಲೆ ಒಂದು 2 ತೆಂಗಿನಕಾಯಿ, ನಾಳೆ ಪೂಜೆಗೆ. ಟೀ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಎಲ್ಲ ಕೆಲಸ ಮುಗಿಸಿ ಕೂತಿದ್ದಾರೆ. ನಮ್ಮ ಮನೇಲಿ ಟ್ಯೂಬ್ಲೈಟ್ ಹಾಳಾಗಿತ್ತು ಒಂದು ಹಾಲಲ್ಲಿ. ಸೊ ಟ್ಯೂಬ್ಲೈಟ್ ಹಾಕ್ಸೋಕ್ಕೆ ಅಂತ ಎಲೆಕ್ಟ್ರಿಷಿಯನ್ನ ಕರೆಸಿದ್ವಿ. ಸೊ ಅದು ಒಂದೊಂದು ಸ್ವಲ್ಪ ಕೆಲಸ ನಡೀತಾ ಇತ್ತು. ಹೆಂಗೈತೆ ಟೀ? ಯಾರು ಮಾಡಿದ್ರು? ಸುಚಿತ್ರ. ಹೇಳು ಫುಲ್. ಸುಚಿತ್ರ. ಮುಂದಕ್ಕೆ ಮತ್ತೇನಿದು ಮುಂದಕ್ಕೆ ಹೇಳಬೇ. ಸುಚಿತ್ರ ಅಷ್ಟೇ ಹೇಳೋದು. ಅಂತೆ ಆಫೀಸಿಗೆ ಬಂದ ಅವತ್ತು ನನ್ನ ಹೆಸರು ಏನ ನಾಗರತ್ನ. ನಾನು ಶೋಭಾ ಅಂದೆ ರೀ. ಶೋಭಾ ಮೇಡಮ್ ಎಲ್ಲದಾರ ಅಂತ ನಾನು ರಾಜೇಶ್ವರ ಮರ್ತು ಬಿಟ್ಟಿನಲ್ಲ, ಹಂಗಾಗಿ ನಾನು ಶೋಭಾ ಅಂತಂದಂಗೆ ಆಯ್ತು ನನಗೆ. ನಾನು ಬರೋದ್ರೊಳಗಡೆ ಎಲ್ಲ ಮಾಡಿದ್ರು ಅಮ್ಮ. ನಾಳೆಗೆ 5 ಥರದ ಉಂಡೆ ಎಡೆಗೆ ಅಂತ ಅಷ್ಟೇ ಮಾಡಿದ್ದು. ಇದು ಬೇಸನ್ ಉಂಡೆ, ಇದು ರವೆ ಉಂಡೆ, ಶೇಂಗಾ ಮತ್ತು ಎಳ್ಳುಂಡೆ, ಇದು ಅಂಟಿನುಂಡೆ. ಅದು ಕ್ವಾಂಟಿಟಿ ಅಷ್ಟೇನಾ ಅಂತ ಶಾಕ್ ಆಗಬೇಡಿ. ಜಸ್ಟ್ ನಾಳೆ ಹಬ್ಬ ಪೂರ್ತಿಲಿ ನನ್ನಮ್ಮ ಕಟ್ಟಿರೋದು 2 ದಿನಕ್ಕೆ ಅಂತಂದು ಅಷ್ಟೇ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅಥವಾ ಆಗಸ್ಟ್ 10th ಮೇಲೆ 2 kg ಮತ್ತೆ ನಮ್ಮ ಮನೇಲಿ ಉಂಡೆ ಕಾರ್ಖಾನೆ ಸ್ಟಾರ್ಟ್ ಆಗುತ್ತೆ. ಆಗ ನಾನು ನಿಮ್ಗೆ ತೋರಿಸ್ತೀನಿ ಯಾಕೆ ಅವಾಗ ಅಂತಂದು. ಕಾಯ್ತಾಯಿರಿ, ಯಾಕೆ ಅವಾಗ ಮತ್ತೆ ಉಂಡೆ ಕಟ್ತಾರೆ ಅಂತಂದು ತಿಳ್ಕೊಬೇಕು ಅಂತ ಇದ್ದರೆ ನನ್ನ ವ್ಲಾಗ್ಸ್ ನೋಡಿ. ಫ್ಲಿಪ್ಕಾರ್ಟಲ್ಲಿ ಒಂದು ಏನದು ಹಿಂಗೆ ಮಸಾಲ ಐಟಮ್ಸ್ ಹಾಕಿಡೋಕ್ಕೆ ಒಂದು ಕಂಟೈನರ್ ಥರ ಸ್ಮಾಲ್ ಕಂಟೈನರ್ ಥರ ಆರ್ಡರ್ ಮಾಡಿದ್ದೆ. ಅದು ಬಂದಿತ್ತು. ಇದಕ್ಕೆ ನಾನು ಎಷ್ಟು ಕೊಟ್ಟೆ? ಇದ್ರ ಮೇಲೆ ಇಲ್ಲವೇ ಇಲ್ಲ, ಅಷ್ಟು 200 ರೂಪಾಯಿನೂ ಕೊಟ್ಟೆ. ತುಂಬ ಚೆನ್ನಾಗಿದೆ. ಆಲ್ರೆಡಿ ಅಮ್ಮ ಓಪನ್ ಮಾಡಿದ್ದಾರೆ, ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೆ. ಹಿಂಗೆ ಏನಿದು ಉಪ್ಪು ಹಾಕಿಡ್ಬೋದು. ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಮಸಾಲ ಪುಡಿ, ಟೀ ಪುಡಿ, ಕಾಫಿ ಪುಡಿ ಎಲ್ಲ ಹಾಕಿಡ್ಬೋದು. ಹೆಂಗಿದೆ ಗೈಸ್? ಇದೊಂದು ಆರ್ಡ್ರ್ ಮಾಡಿದ್ದೆ, ಇವತ್ತು ಬಂದಿತ್ತು ಅಷ್ಟೇ. 230 ಏನೋ ಎಷ್ಟೋ ಕೊಟ್ಟೆ ನಾನು, 230 ಏನೋ 250 ಅಂತ. ಚೆನ್ನಾಗಿದೆ. ಇದೆಲ್ಲ ತುಂಬಿಟ್ಟೆ ಹಿಂಗೆ ಅರಿಶಿನ ಪುಡಿ, ಸಾಸಿವೆ, ಮಸಾಲ ಪುಡಿ, ಖಾರದ ಪುಡಿ, ಬಿಸಿಬೇಳೆಭಾತ್ ಪೌಡರ್, ಮೆಂತೆ, ಎಳ್ಳು, ಜೀರಿಗೆ, ಕಾಫಿ ಪೌಡರ್, ಉಪ್ಪು, ಸಕ್ಕರೆ ಎಲ್ಲ ಈ ರೀತಿ ಸಖತ್ತಾಗಿ ಕಾಣಿಸ್ತಾ ಇದೆ. ಹೇಗಿತ್ತು ಮಮ್ಮಿ ಇವತ್ತು ಸಂಡೇ? ಬರೀ ಬೆಳಗ್ಗಿಂದ ಮಾಡೋದ ಬರೀ ಇದಾಗ್ಬಿಡ್ತು ನೋಡಿ. 5 ನಿಮಿಷ ಕುಂತಲ್ಲ ನಾನು. ನನ್ನ ಮಗಳು ಅರ್ಧ ಗಂಟೆ ನಿದ್ದೆ ಮಾಡಿಬಿಟ್ಲು. ಅರ್ಧ ಗಂಟೆ ಏನಿಲ್ಲ, ಒಂದು 10-20 ನಿಮಿಷ ಮಲ್ಗಿನಿ. ಬಂದ್ಲು ಆಗಲೇ ಚಿತೋ ಅಂತ ಎದ್ದೇಳ್ಸಕ್. 7 ಗಂಟೆಲಿಂದ 5 ನಿಮಿಷ ಕುಂತಲ್ ನೋಡು. ತಿನ್ನೋದು ಇಟ್ಟು ಮಾಡೋದು ಇಟ್ಟು. ಹಬ್ಬನೇ ಇಷ್ಟು ಮಾಡ್ಕೊಂಡು ತಿನ್ನೋದೇ ಹಬ್ಬ. ದೇವರು ಬಂದು ತಿನ್ನಲ್ಲ, ನಾವು ತಿನ್ನಕ್ಕೆ ಅಷ್ಟೇ. ಚೆನ್ನಾಯ್ತಾ ಸಂಡೇ? ಮುಗೀತಾ? ಸಂಡೇ ಸೂಪರ್ ಸಂಡೇ. ನಮ್ಮಮ್ಮ ಫುಲ್ ಕೆಲಸ ಮಾಡಿದ್ದಾರೆ ಇವತ್ತು ಪಾಪ. ಅಷ್ಟೇ ಅಲ್ಲ ಅಷ್ಟೇ ಇವತ್ತಿನ ವಿಡಿಯೋ. ಸ್ವಲ್ಪ ಸುಸ್ತು ಡೇ, ಟಯರ್ಡ್ ಡೇ ಥರ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.